ಸೊ ಎಫ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತೆ ಅಂತಂದ್ರೆ ನಾವು ಅದೇವಿ ಧರ್ಮಸ್ಥಳದಾಗ. ಈಗ ಹೋಗ್ಬೇಕು ನಾವು ನೇತ್ರಾವತಿ ನದಿಗೆ ಫ್ರೆಶ್ ಅಪ್ ಆಗಕ್ಕೆ, ಸ್ನಾನ ಮಾಡೋಕೆ. ಸೊ ಇದ್ರ ಸಂಬಂಧ ಇದೆ ನಂದು ಲಾಡ್ಜ್. ನೋಡಿರಿ, ವಾಶ್ರೂಮಿಗೆ ಹೋಗ್ಬೇಕಂದ್ರೆ ಅಲ್ಲಿ ಇಲ್ಲಿ ನೋಡಿರ್ತಾರೆ 4th ಫ್ಲೋರ್. ಎಲ್ಲರೂ ಕೆಳಗೆ ಹೋಗ್ಬೇಕಂದ್ರೆ 20 ಮೆಟ್ಲ ಇಳಿಬೇಕು. ಬಟ್ ಇರಲಿ, ನಂಗೆ ರೂಮ್ ಸಿಕ್ಕಿದೆ ದೊಡ್ಡ ಮಾತು. ಭಾಳ ಮಂದಿಗೆ ರೂಮೂ ಸಿಕ್ಕಿಲ್ಲ ಇಲ್ಲಿ ಪಾಪ. ಸೊ ಈಗ ನಂಗೆ ಟೈಮ್ ಆಗೈತೆ 5 ಗಂಟೆ. 4 ಗಂಟೆಗೆ ಎದ್ದಿದ್ದೆ ನಾನು. ಬಟ್ ಹಂಗೆ ಒಳ್ಳೆ 5 ಗಂಟೆ ಆದದ. ಸೊ ಅದ್ರ ಸಂಬಂಧ ಈಗ ಹೋಗ್ಬೇಕು ನಾವು ನೇತ್ರಾವತಿ ನದಿಗೆ. ಯಾವುದೋ ಒಂದು ಆಟೋ ಹಿಡಿಬೇಕು. ಬಾಯಿ ವಾಕಂತೂ 2 ಕಿಲೋಮೀಟ್ರ್ ಐತಿ, ಇಲ್ಲಿಂದ ಹೋಗೋಕ್ಕಾಗೋದಿಲ್ಲ. ಸೊ ಅದ್ರ ಸಂಬಂಧ ಆಟೋ ಹಿಡ್ದು ಹೋಗೊಂಬರ್ರಿ. ಸೊ ಫ್ಯಾಮ್ಲಿ ಇದು ಎಂಟ್ರೆನ್ಸ್. ಹೋಗೋಣ. ಅಲ್ಲಿಂದ ಧರ್ಮಸ್ಥಳದಿಂದ ವ್ಯಾನ್ ಸಿಗ್ತಾವೆ ನಿಮ್ಗೆ. ಅವರು 20 ರೂಪಾಯಿ ಅಷ್ಟೇ ತೊಗೋತಾರೆ. ಅದಕ್ಕೆ ಹತ್ತಿರಿ. ಆಟೋದವ್ರು ಆದ್ರೆ 150 ರೂಪಾಯಿ ತೊಗೋತಾರೆ. ಫುಲ್ ಆಗಬೇಡ್ರಿ. ಸೊ ಅವರು ದುಡಿಯೋರೆ, ಬಟ್ ನಿಮಗೆ ಈಸಿ ಆಗಲಿ ಅಂತ ಹೇಳತ್ತೀನಿ ಅಷ್ಟೇ. ಸೊ ಬರ್ರಿ ಒಳಗೆ ಹೋಗೋಣ. ಇದು ಎಂಟ್ರೆನ್ಸ್. ಸೊ ರಶ್ ಇದೆ. ಸೊ ಈಗ ಟೈಮ್ ಆಗೈತಿ. ಫಸ್ಟ್ ಬರ್ರಿ ಸ್ನಾನ ಮಾಡಿ ಸಿಗ್ತಾನೆ ನನಗೆ. ಸೊ ಫ್ಯಾಮ್ಲಿ ಸ್ನಾನ ಆಯ್ತು. ಸೊ ಇದು ನಂದು ಔಟ್ಫಿಟ್. ಶರ್ಟ್ ಸೆಟ್ ಆಗೈತೆ ಅನಿಸ್ತದೆ. ಸೊ ಫ್ಯಾಮ್ಲಿ ಈಗ ಹೋಗ್ಬೇಕು. ಈಗ ಒಂದು ಚಹಾ ಕುಡ್ದು ಒಬ್ಬರು ಬ್ರದರ್ ಪರಿಚಯ ಆಗ್ಯಾರ. ಸೊ ಒಂದು ಚಹಾ ಕುಡ್ದು ಗುಡಿಗೆ ಹೋಗ್ಬೇಕಂತ ಐತಿ. ಸೊ ಬರ್ರಿ. ಸೊ ಫ್ಯಾಮ್ಲಿ ಈ ಔಟ್ಫಿಟ್ ಚಲೋ ಕಾಣತ್ತದ ಅಂತ ಅನ್ಕೋತೀನಿ. ಬಿಕಾಸ್ ಆಗಲಿದ ಅಷ್ಟು ಚಲೋ ಅನ್ಸಾತಿದ್ದಿದ್ದಿಲ್ಲ. ಪ್ಯೂರ್ ವೈಟ್ ಶರ್ಟ್ ಇತ್ತು ಮನ್ಯಾಗ, ಅದನ್ನ ಮಿಸ್ ಮಾಡಿ ಬಂದೆ ನಾನು. ಇರಲಿ. ಸೊ ಚಪ್ಪಲಿ ಎಲ್ಲ ಹಾಕೊಳ್ಳೋದಿಲ್ಲ, ಇಲ್ಲೇ ಇರ್ತಾವೆ. ಸೊ ಐ ಹೋಪ್ ಚಲೋ ಕಾಣತ್ತೀನಿ ಅಂತ. ಸೊ ಬಾರಿ ಟೈಮ್ ಆಗೈತಿ. ಫಸ್ಟ್ ಸೊ ಫ್ಯಾಮ್ಲಿ ಆತ. ಇಲ್ಲಿಂದ ಇಲ್ಲೇ ಬಾಜು ಐತೆ. ಸೊ ಅಷ್ಟೇನು ದೂರ ಅನ್ಸೋದಿಲ್ಲ. ಹೋಗೋಣ ಈಗ, ದರ್ಶನ ಮಾಡೋಣ. ಭಾಳ ಹೊತ್ತನ ಟೈಮ್ 8 ಗಂಟೆ ಆಯ್ತು. ನಾನು ಇದಕ್ಕೆ ಹೋಗಿದ್ದೆ 5 ಗಂಟೆಗೆ. ನೇತ್ರಾವತಿನಾಗೆ ನದಿಗೆ ಹೋಗಿದ್ದೆ 5 ಗಂಟೆಗೆ. ಅಲ್ಲಿಂದ ಹೋಗಿ ಎಲ್ಲ ರೆಡಿಯಾಗಿ ಫ್ರೆಶಪ್ ಆಗಿ ಬರೋ ಮಟ್ಟ 8 ಗಂಟೆ ಆಯ್ತು. ಸೊ ಬರೀ ಈಗ ಅಲ್ಲಿ ಹೋಗಿ ಪಾಳೆ ಹಚ್ಬೇಕು. ನಾನು ಜಲ್ದಿನೇ ಹೋಗ್ಬೇಕಂತಿದ್ದೆ, ಬಟ್ ಹೋಗೋಕ್ಕಾಗಲಿಲ್ಲ. ಇರಲಿ. ಸೊ ಬರೀ ಈಗ ಹೋಗೋ. ಸೊ ಫ್ಯಾಮ್ಲಿ ಈಗ ನಾವು ಕರೆಕ್ಟ್ ಧರ್ಮಸ್ಥಳ ಮುಂದೆ ಅದೇವಿ. ಸೊ ಇದೇ ನಮ್ಮ ಪುಣ್ಯಕ್ಷೇತ್ರ ಧರ್ಮಸ್ಥಳ. ಧರ್ಮದ ಸ್ಥಳವನ್ನು ಧರ್ಮಸ್ಥಳ ಎಂದು ಕರೆಯುತ್ತಾರೆ. ಧರ್ಮವಿದ್ದಲ್ಲಿ ಅಧರ್ಮವಿರುವುದಿಲ್ಲ, ಅಧರ್ಮ ಇದ್ದಲ್ಲಿ ಧರ್ಮವು ಕಾಯುತ್ತದೆ. ಗುರುವೇ ಗುರುವೇ ಜಗದ್ಗುರುವೇ, ಎಂತಹ ಮಾತು ಹೇಳಿದ್ರೆ ತಂದೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ. ಸೊ ಇದ ನೋಡ್ರಿ ನಮ್ಮ ಧರ್ಮಸ್ಥಳ ಹಿಂಗೈತಿ. ಈಗ ಆಲ್ರೆಡಿ ಟೈಮ್ ಭಾಳ ಆಗೈತಿ. ಒಳಗೆ ಹೋಗೋಣ. ಸೊ ಫ್ಯಾಮ್ಲಿ ಒಳಗೆ ಬಂದ್ವಿ. ಇಲ್ಲಿ ವೇಟಿಂಗ್ ರೂಮ್ದಾಗ ಕುಂದಿರ್ಸ್ಯಾರ. ಇಲ್ಲಿಂದ ಒಬ್ಬೊಬ್ಬರಿಗೆ ಬಿಡ್ತಾರೆ. ಒಬ್ಬರಲ್ಲ, ಒಂದು ಲೈನ್ ಪ್ರಕಾರ ಬಿಡ್ತಾರೆ. ನಾ ಇಲ್ಲದೇನಿ. ಪಾಳೆ ಇತ್ತು, ಭಾಳ ಪಾಳೆ ಇತ್ತು. ಒಂದೊಂದು ಹಂಗೆ ದಾಟ್ಕೊಂತ ಬಂದ್ವಿ. ಸೊ ನೀವು 200 ರೂಪೀಸ್ ಕೊಟ್ರೆ ನಿಮ್ಗೆ ಒಳಗೆ VIP ಸೆಕ್ಷನ್ ಇರ್ತೈತಿ. ಇದು ನಾರ್ಮಲ್. ಸೊ ಹಿಂಗೈತಿ. 2 hours later. ಸೊ ಫ್ಯಾಮ್ಲಿ ಹೊರಗೆ ಬಂದ್ವಿ. 2 hours ಆಯ್ತು ಹೊರಗೆ ಬರೋಕೆ. ಎಷ್ಟು ಗಂಟೆ? 8 ಗಂಟೆಗೆ ಹೋಗಿದ್ವಿ, 11 ಗಂಟೆಗೆ ಬಂದ್ವಿ. 2 hours 3 hours ಆಯ್ತು ಫುಲ್ ಅಲ್ಲೂ ಒಳಗಿಂದ ಸುತ್ತು ಬರೋ ಮಠ. ಸೊ ಈಗೇನಿಲ್ಲ, ಈಗ ನಾಷ್ಟ ಮಾಡೋದೈತಿ. ಫಸ್ಟ್ ಬೆಳಗ್ಗೆ ನಾಷ್ಟ ಆಗಲಿಲ್ಲ. ಈಗ ನಾಷ್ಟ ಮಾಡ್ಕೊಂಡು ಬೇರೆ ಕಡೆ ಹೋಗೋದೈತಿ. ಇಲ್ಲಿ ಮ್ಯೂಸಿಯಮ್ ಮತ್ತು ನೋಡುವಂಥ ಪ್ಲೇಸಸ್ ಅದಾವೆ. ಅಲ್ಲಿಂದ ಮತ್ತು ಬೇರೆ ಊರಿಗೆ ಹೋಗೋದೈತಿ. ಸೊ ಟೈಮ್ ಆಗೈತಿ 11. ಬಡ ನಾಷ್ಟ ಮುಗಿಸ್ಕೊಂಡು ಇಲ್ಲಿರೋ ಪ್ಲೇಸಿಗೆಲ್ಲ ಹೋಗ್ಬೇಕು. ಸೊ ಬರೀ ಹೋಗೋಣ. ಅಣ್ಣ, ನಾನು ನೀವು ಚಲೋ ಹಾಡು ಹೇಳ್ತೀರಾ ಏನೋ. ನೀವು ಹಿಂಗೆ ಕೆಟ್ಟ ಕೆಲಸ ಮಾಡತ್ತಿಲ್ಲ, ಚಲೋ ಹಾಡು ಹೇಳತ್ತೀರಾ, ಭಿಕ್ಷೆ ಏನು ಬಿಡತ್ತಿಲ್ಲ, ಚಲೋ ಹಾಡ್ತೀರಾ. ನಾನು ನನ್ನ ಕಡೆ ಆದಷ್ಟು ಹಾಕಿದ್ದೀನಿ. ನಾನು ಇದ್ರದ್ದು ಫೋನ್ಪೇದೇನು QR ಕೋಡ್ ಇಟ್ಟಿದ್ರಲ್ಲ, ಅದ್ರದ್ದು ಇದು ಮಾಡಿರ್ತೀನಿ. ಏನಂತಂದರೆ ಫೋಟೋ ಹೊಡೆದು ನನ್ನದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹಾಕಿರ್ತೀನಿ. ಯಾರಾದರೂ ನೋಡಿದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಸರಿನಾ ಸರ್? ಚಲೋ. ಸೊ ಫ್ಯಾಮಿಲಿ ಇದು QR ಕೋಡ್. ನಿಮ್ಮ ಕಡೆ ಆದಷ್ಟು ಹೆಲ್ಪ್ ಮಾಡಿರಿ ಅವರಿಗೆ. ಇಷ್ಟ. ನನ್ನ ಹೆಸರು ಮನೋಜ್ ಅಂತ ಹೇಳಿಪ್ಪೆ. ಯಾವ ಊರು? ನಾನು ಧಾರವಾಡ.
ಸೊ ಫ್ಯಾಮ್ಲಿ ನಂದು ನಾಷ್ಟ ಆತ. ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡಿರಿ, ರಿಕ್ವೆಸ್ಟ್ ಇದೆ ನನ್ನ ಕಡೆಯೂ ನಾನು ಆದಷ್ಟು ಹೆಲ್ಪ್ ಮಾಡೀನಿ. ಸೊ ಬರೀ ಫ್ಯಾಮ್ಲಿ ಈಗ ಕಾರ್ ಮ್ಯೂಸಿಯಮ್ ಐತಂತ ಅಲ್ಲಿ ಹೋಗೋಣ ಬರ್ರಿ. ಸೊ ಫ್ಯಾಮ್ಲಿ ನಾವೀಗ ಎಲ್ಲದೇ ಅಂತಂದ್ರೆ ಆಟೋಮೊಬೈಲ್ ಮ್ಯೂಸಿಯಮ್, ವಾಹನ ಸಂಗ್ರಹಾಲಯ. ಸೊ ಇಲ್ಲೇ ಐತಿ. 8:30ರಿಂದ 1 ಗಂಟೆ ಮಟ್ಟ, 2 ಗಂಟೆಯಿಂದ 7 ಗಂಟೆ ಮಟ್ಟ ಇರ್ತೈತಿ. ಫೋಟೋ ಅಲಾವಿಲ್ಲ, ಯೂಸ್ ಆಫ್ ಮೊಬೈಲು ಅಲಾವಿಲ್ಲ. ಸೊ ಸಾರಿ ಅವ್ರಿಗೆ ಕೇಳ್ತೀನಿ ಮಾಡಂತಂದ್ರೆ ಸಹಿ, ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಫ್ಯಾಮಿಲಿ ಒಳಗೆ ಅಲಾವಿಲ್ಲ ಅಂತ ಹೊರಗಿನ ಮಾಡ್ಕೋಬೋದು ಅಂತ. ನನ್ನ ಕಡೆ ಟೈಮ್ ಇಲ್ಲ, ಬಡ ತೋರಿಸ್ತೀನಿ ನಿಮ್ಗೆ ನೋಡಿರಿ. ಸೊ ಇದು ಬೆಡ್ಫೋರ್ಡ್ ಟ್ರಕ್ ಅಂತ. ಸೊ ಎಷ್ಟು ದೊಡ್ಡದಿರುತ್ತೆ. ಸೊ ಫ್ಯಾಮಿಲಿ ಇಲ್ಲಿದೆಲ್ಲ ನೋಡಿದ್ವಿ, ನೀವು ನೋಡಿದ್ರಿ. ಒಳಗಿನ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಅವ್ರು ಬೇಡ ಅಂತಂದ್ರೆ. ಓಕೆ, ಹಂಗೆ ಫೋನ್ ಚಾರ್ಜಿಂಗ್ ಇಟ್ಟಿದ್ದೆ. ಹೆಲ್ಪ್ ಅಥವಾ ಅಣ್ಣ ಹೆಲ್ಪ್ ಮಾಡಿದ ಫೋನ್ ಚಾರ್ಜಿಂಗ್ ಇಡೋಕೆ. ಸಾರಿ ಪರ್ಮಿಷನ್ ಕೇಳಿ ಇಟ್ಟಿದ್ದೆ. ಹಂಗೆ ಒಂದು ಹೋಟೆಲಿಗೆ ಹೋಗಿದ್ದೆ, ಇಲ್ಲಿ ಸಾರಾವತಿ ಹೋಟೆಲ್ ಇದೆಯಲ್ಲ ಅದ್ರ ಮುಂದೆ, ಲಾಡ್ಜ್ ಇದೆಯಲ್ಲ ಅದ್ರ ಮುಂದೆ. ಅವ್ರಿಗೆ ಕೇಳಿದ್ರೆ ಅವರು ಬರ್ತೀನಿ ಬಾಯ್. ಸೊ ಅವ್ರಿಗೆ ಕೇಳಿದೆ, ಅವರು ಸ್ವಲ್ಪ ಚಾರ್ಜಿಂಗ್ ಇಡ್ತೇನೆ ಅಂತಂದ್ರೆ ಬೇಡ ಅಂತಂದ್ರೆ, ನಾನು ಅದಕ್ಕೆ ಎಕ್ಸ್ಟ್ರಾ ಮನಿನೂ ಕೊಡೋತಿದ್ದೆ. ಬೇಡ ಅಂತಂದ್ರೆ ಹಂಗೆ ತೋರಿಸ್ಬಾರ್ದು, ಏನು ಜನ ಮಾರ. ಸೊ ಫ್ಯಾಮಿಲಿ ಈಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊಂಟೇವಿ, ಮಂಜುಷಾ ಮ್ಯೂಸಿಯಮ್ ಅಂತ. 9:30ರಿಂದ 50:30 ಮಟ್ಟ ಇರ್ತೈತಿ. ಸೊ ಫ್ಯಾಮಿಲಿ ಇದೆ. ಇವೆಲ್ಲ ಪ್ಲೇಸಸ್ನ ಏನು ತೋರ್ಸಾತೇನಿಲ್ಲ, ಸುತ್ತಮುತ್ತನ ಅದಾವೆ. ಅವ್ರಿಗೆ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮ್ಗೆ. ಸೊ ಪ್ಲೇಸ್ ಹೇಳೋಂಥ ಅವಶ್ಯಕತೆ ಇಲ್ಲ. ಧರ್ಮಸ್ಥಳದಾಗ ಐತಿ. ಧರ್ಮಸ್ಥಳ ಮುಂದೆ ಇದೈತಿ. ಧರ್ಮಸ್ಥಳ ರೈಟ್ ಸೈಡಿಗೆ ಕಾರ್ ಮ್ಯೂಸಿಯಮ್ ಐತಿ. ಸೊ ಇದು ನೋಡೋಂಬರ್ರಿ. ಸೊ ಫ್ಯಾಮಿಲಿ ಟಿಕೆಟ್ 20 ರೂಪಾಯಿ, ಕಾರ್ ಮ್ಯೂಸಿಯಮ್ದಾಗ 10 ರೂಪಾಯಿ ಐತಿ. ಸೊ ಬರ್ರಿ ನಿಮ್ಗೆ ತೋರಿಸ್ತೇನೆ, ಇಲ್ಲೇ ಎಲ್ಲ ವಿಡಿಯೋ ಮಾಡ್ಬೋದು ಅಂತ. ಸೊ ಎಂಟ್ರೆನ್ಸಿಗೆ ಹಿಂಗೆ ಸೊ ಫ್ಯಾಮಿಲಿ ಇದು ರಥ ಎಲ್ಲಿದೆ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದ ರಥ. ಸೊ ಇದು ಅಲ್ಲಿದೆ, ಮಂಡ್ಯ ರಥ ಇದೆ. ಪರ್ಟಿಕ್ಯುಲರ್ ಆಗಿ ಈ ಒಂದು ಮ್ಯೂಸಿಯಮ್ಯಾಗ ಒಂದು ಇಡೀ ಲಾಗ್ ಮಾಡ್ಬೋದು ನಾನು, ಅಷ್ಟು ದೊಡ್ಡದೈತಿದೆ. ಇವು ಸ್ಟಾರ್ಸ್ ಅಂದರೆ ಈಗ ಪೊಲೀಸ್ಗೆ ಹೆಂಗೆ ಸ್ಟಾರ್ಸ್ ಇರ್ತಾವಲ್ಲ ಲೇಬಲ್, ಸೊ ಆಗಿನಕ್ಕೆ ಆಫೀಸರ್ಸಿಗೆಲ್ಲ ಲೇಬಲ್ಸ್. ಸೊ ಫ್ಯಾಮಿಲಿ ಐ ಹೋಪ್ ನೀವೆಲ್ಲ ನೋಡಿದ್ರಿ. ಭಾಳ ದೊಡ್ಡ ಮ್ಯೂಸಿಯಮ್ ಇದೆ. ನೀವು ಧರ್ಮಸ್ಥಳಕ್ಕೆ ಬಂದರೆ ಪ್ಲೀಸ್ ಇಲ್ಲಿ ವಿಸಿಟ್ ಮಾಡಬೇಕು. ಬಿಕಾಸ್ ಇದನ್ನ ಮಿಸ್ ಮಾಡ್ಕೊಂಡ್ರೆ ಹೆಂಗೆ, ನೀವು ಇಷ್ಟೆಲ್ಲ ತೋರಿಸಿದೆ ನಾನು ನಿಮಗೆ ಸ್ವಲ್ಪ ಏನಾರ ಝಲಕ್ ಸಿಕ್ಕಿರ್ತೈತಿ ಹೆಂಗೈತೆ ಅಂತ. ಮಂಜುಷಾ ವಸ್ತು ಸಂಗ್ರಹಾಲಯ, ಮಂಜುಷಾ ಮ್ಯೂಸಿಯಮ್. ಸೊ ಬರೀ ಈಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ. ಸೊ ಫ್ಯಾಮಿಲಿ ನೆಕ್ಸ್ಟ್ ಎಲ್ಲಿ ಅಂತಂದ್ರೆ ಧರ್ಮಸ್ಥಳ, ಅದ್ರ ಮುಂದೆ ಇಲ್ಲಿ ವಾಹನ ನಿಲ್ಲಿಸೋ ಇದು ಪಾರ್ಕ್ ಇದೆ ಒಂದು, ಅದ್ರ ಮುಂದೆ ಒಂದು ಪಾರ್ಕ್ ಐತಿ. ಸೊ ಬರೀ ಒಳಗೆ ಹೋಗೋಣ. ಸೊ ಫ್ಯಾಮ್ಲಿ ಈ ಪಾರ್ಕ್ದಾಗ ಒಂದು ಅಕ್ವೇರಿಯಮ್ ಪಾಯಿಂಟ್ ಐತಿ. ಸೊ ಬರ್ರಿ ಇಲ್ಲಿ ತೋರಿಸ್ತೇನೆ ನಾನು. ಸೊ ಫ್ಯಾಮ್ಲಿ ಇಲ್ಲಿ ಬರೀ ಮೀನದ್ದು. ಸೊ ಫ್ಯಾಮ್ಲಿ ಇಲ್ಲಿ ಬರೀ ಮೀನದ್ದು.
ಈಗೆಲ್ಲ ಹೊಂಟೇವೆ ಅಂತಂದ್ರೆ ಬಾಹುಬಲಿ ಬೆಟ್ಟಕ್ಕೆ. ಸೊ ಫ್ಯಾಮ್ಲಿ ಎಂಟ್ರೆನ್ಸಿಗೆ ಬಂದ್ವಿ, ಇದು ಎಂಟ್ರೆನ್ಸ್. ಸೊ ಬರೀ ಒಳಗೆ ಹೋಗು. ಸೊ ಫ್ಯಾಮ್ಲಿ ಇಲ್ಲೈತೆ ನೋಡ್ರಿ ಭಗವಾನ್ ಬಾಹುಬಲಿದ ಸ್ಟ್ಯಾಚ್ಯೂ. ಕರ್ಕಾಳದಲ್ಲಿ ಕೆಲಸದ ಪ್ರಾರಂಭ 1966 ಆಯ್ತು. ಕರ್ಕಾಳದಿಂದ ಧರ್ಮಸ್ಥಳಕ್ಕೆ ಸಾಗಾಟ 1973 1973 ಆಯ್ತು. ಸ್ಥಾಪನೆ 1975 1975. ಪ್ರತಿಷ್ಠಾಪನೆ 3 ಫೆಬ್ರವರಿ 1982. ಫೆಬ್ರವರಿ 3 1982 ಆಯ್ತು. 12 ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರೆ ಇಲ್ಲಿದೆ. 1982 1995 2007 2019 ಆದರೆ ಈಗ 2031 ಆಗ್ಬೋದಲ್ಲ, ಅವಾಗ ಆಕೈತಿ. ಯಾಕಂದ್ರೆ 12 ವರ್ಷ ಡಿಫ್ರೆನ್ಸ್ ಅವಾಗ ಆಕೈತಿ. ಸೊ ಬರ್ರಿ, ಈಗ ಸಾಕಷ್ಟು ಪ್ಲೇಸ್ ತೋರಿಸಿದೆ ನಾನು ನಿಮ್ಗೆ. ಈಗ ನೆಕ್ಸ್ಟ್ ಒಂದು ರಾಮ ಮಂದಿರ ಒಂದು ಐತಿ, ಅದಾದ್ಮ್ಯಾಗ ಆಯ್ತು ಇಲ್ಲಿದೆಲ್ಲ ಮುಗೀತು. ಆಮ್ಯಾಗ ಎಡಿಟ್ ಮಾಡೋದೈತಿ, ಮತ್ತು ನಾ ಸಂಜೆಗೆ ಬೇರೆ ಊರಿಗೆ ಬಿಡೋದೈತಿ. ಸೊ ಅದಕ್ಕೆ ಬರ್ರಿ ಈಗ ಫಸ್ಟ್ ಊಟ ಮಾಡೋಣ. ಊಟ ಮಾಡಿ ರಾಮ ಮಂದಿರ ಕಡೆ ಹೋಗು. ಸೊ ಫ್ಯಾಮ್ಲಿ ಈಗ ನಾವೆಲ್ಲದೇವು ಅಂತಂದ್ರೆ ಧರ್ಮಸ್ಥಳ ಮುಂದೆ ರೂಮ್ ಚೆಕ್ಔಟ್ ಮಾಡಿದ್ವಿ. ಬಿಕಾಸ್ 4 ಬಿಡೋದಿತ್ತು. ನಾ ಇಲ್ಲಿಂದ ಹೊರನಾಡಕ್ಕೆ ಹೋಗೋತಿದ್ದೆ. ಬೆಳಗ್ಗೆ 5:30 ಐತಂತ ಬಸ್. ಏನು ಮಾಡೋಕ್ಕೆ ಬರೋದಿಲ್ಲ. 5:30 ಮಟ್ಟ ಇಲ್ಲಿ ಎಲ್ಲರ ಸ್ಟೇ ಮಾಡಿ ಲಗೇಜ್ ನಾ ಯಾವ್ದು ರೂಮ್ದಾಗಿದ್ನಲ್ಲ ಅದ ಲಾಡ್ಜ್ದಾಗ ಕೊಟ್ಟೇನಿ. ಇನ್ನೊಂದು ಬ್ಯಾಗ್ ಇಲ್ಲೇ ಐತಿ. ಸೊ ನೋಡ್ಬೇಕು ಏನಾಗೈತೆ ಗೊತ್ತಿಲ್ಲ. ಇದು ಧರ್ಮಸ್ಥಳ. ಇಲ್ಲಿ ನೋಡಿ ನಂದಿದು ಫುಲ್ ಹವಾ ಇಲ್ಲೇ ನೋಡ್ರಿ, ಎಷ್ಟು ದೊಡ್ಡದೈತೆ ಅದು. ನಂದಿ ಫ್ಯಾನ್ಸ್ ಎಲ್ಲ ನಂದಿ ಜೊತೆ ಫೋಟೋ ಹೊಡ್ಕೊಳತ್ತಾರೆ, ನಾನು ಹೊಡ್ಕೊಂಡೆ. ಸೊ ಇಷ್ಟು ಜನ ಕುಡ್ಯಾರ ಇಲ್ಲಿ. ಇನ್ನೂ ದರ್ಶನಕ್ಕೆ ಅಲಾವ್ ಐತಿ, ಇನ್ನೂ ಜನ ಹೊಂಟಾರ. ಸೊ ಇಷ್ಟ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಐತಿ. ಏನಾರ ಇನ್ಫಾರ್ಮೇಟಿವ್ ಸಿಕ್ಕದಂತ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ನೋಡೋ ತಪ್ಪು ತಕ್ಕಿಲ್ಲ. ಬಾಯ್, ಲವ್ ಯು.